ಭಾರತೀಯ ರೈಲ್ವೆ ಪ್ರತಿದಿನ ಲಕ್ಷಾಂತರ ಜನರನ್ನ ಟನ್ಗಟ್ಲೆ ಸರಕುಗಳನ್ನು ಸಾಗಿಸುವ ಪ್ರಪಂಚದ ಅತೀ ದೊಡ್ಡ ಸಾರಿಗೆ ಜಾಲಗಳಲ್ಲಿ ಇದು ಒಂದು. ಆದರೆ ಈ ಬೃಹತ್ ಯಂತ್ರಾಂಗದ ಹಿಂದೆ ಹಗಲಿರುಳು ಅದೃಶ್ಯವಾಗಿ ದುಡಿಯುವ ಒಂದು ವರ್ಗವಿದೆ. ಅದೇ ನಮ್ಮ ರೈಲುಗಳನ್ನು ಓಡಿಸುವ ಲೋಕೋ ಪೈಲಟ್ಗಳು. ಈ ದಿನದ ಮಾಹಿತಿ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೇವಲ ಇಂಜಿನ್ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಆ ಇಂಜಿನ್ ಕುಟಡಿಯ ಒಳಗೆ ದಿನನಿತ್ಯ ಕಾರ್ಯನಿರ್ವಹಿಸುವ ಚಾಲಕರ ನೈಜ ಪರಿಸ್ಥಿತಿಯ ಬಗ್ಗೆ, ಅವರ ವಾಸ್ತವದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು 5 ಪ್ರಮುಖ ವಿಷಯಗಳನ್ನು ಕವರ್ ಮಾಡಲಿದ್ದೇವೆ. 1. ರೈಲ್ವೆಯ ಚಾಲನೆ ಹೇಗಿರುತ್ತೆ. 2. ಅಲ್ಲಿನ ಕಟ್ಟುನಿಟ್ಟಿನ ಕರ್ತವ್ಯ ಮತ್ತು ನಿಗಾ. 3. ಪೈಲಟ್ಗಳು ಅನುಭವಿಸುವ ತೀವ್ರ ಮಾನಸಿಕ ಒತ್ತಡ. 4. ಮಹಿಳಾ ಪೈಲಟ್ಗಳು ಎದುರಿಸುವ ವಿಶಿಷ್ಟ ಸವಾಲುಗಳು. ಮತ್ತು ಕೊನೆಯದಾಗಿ, ಈ ಇಡೀ ವ್ಯವಸ್ಥೆಯಲ್ಲಿ ಮಾನವೀಯತೆಯ ಮರುಮೌಲ್ಯಮಾಪನ. ಮೊದಲನೇ ಭಾಗ, ರೈಲ್ವೆ ಚಾಲನೆ, ಸಿಗ್ನಲ್ಗಳ ಸಂಕೀರ್ಣ ಜಾಲ. ರೈಲು ಓಡಿಸೋದು ಅಂದ್ರೆ ಕಾರು ಅಥವಾ ಬೈಕ್ ಓಡಿಸಿದಷ್ಟು ಸುಲಭ ಖಂಡಿತ ಅಲ್ಲ. ಇದೊಂದು ಅತ್ಯಂತ ಜಟಿಲವಾದ ಪ್ರಕ್ರಿಯೆ. ಸ್ವಲ್ಪ ಯೋಚಿಸಿ ನೋಡಿ, ಒಬ್ಬ ಲೋಕೋ ಪೈಲಟ್ ತನ್ನ ಇಡೀ ಪ್ರಯಾಣದಲ್ಲಿ ಸಾವಿರಾರು ಬೇರೆ ಬೇರೆ ಸೂಚನೆಗಳನ್ನು ಗಮನಿಸಬೇಕಾಗತ್ತೆ. ವೇಗದ ಮಿತಿ ಇರ್ಬೋದು, ವಿಸಿಲ್ ಬೋರ್ಡ್ಗಳಿರ್ಬೋದು, ಅಥವಾ ಟರ್ಮಿನೇಷನ್ ಇಂಡಿಕೇಟರ್ಗಳಿರ್ಬೋದು. ಹೀಗೆ 10 ಸಿಗ್ನಲ್ಗಳನ್ನು ಕಣ್ಣಿಟ್ಟು ನೋಡಿ, ಅರ್ಥ ಮಾಡಿಕೊಂಡು ಕ್ಷಣಾರ್ಧದಲ್ಲಿ ರಿಯಾಕ್ಟ್ ಮಾಡಬೇಕು. ಇಲ್ಲಿ ನಡೆಯೋ ಒಂದು ಸಣ್ಣ ತಪ್ಪು ಕೂಡ ಊಹಿಸಲಾಗದಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಹೀಗಾಗಿ ಪ್ರತಿಯೊಬ್ಬ ಪೈಲಟ್ ರೋಡ್ ಲರ್ನಿಂಗ್ ಅನ್ನೋ ಒಂದು ಕಠಿಣ ಪ್ರಕ್ರಿಯೆ ಮೂಲಕ ಪಾಸ್ ಆಗಲೇಬೇಕು. ಇದು ಹೇಗಪ್ಪ ಅಂದ್ರೆ, ಇಡೀ ಮಾರ್ಗದ ಭೂಗೋಳವನ್ನೇ ಬೈಪಾಠ ಮಾಡಬೇಕು. ಯಾವ ಸ್ಟೇಷನ್ನಲ್ಲಿ ಯಾವ ಸಿಗ್ನಲ್ ಎಲ್ಲಿದೆ, ಟ್ರ್ಯಾಕ್ ಎಲ್ಲಿ ಮೇಲಕ್ಕೇರುತ್ತೆ, ಎಲ್ಲಿ ಕೆಳಗಿಳಿಯುತ್ತೆ, ಲೂಪ್ ಲೈನ್ಗಳ ಕೆಪಾಸಿಟಿ ಎಷ್ಟು, ಪ್ರತಿಯೊಂದನ್ನು ಕರಗತ ಮಾಡಿಕೊಂಡಿರಬೇಕು. ಸುಮ್ಮನೆ ರೂಟ್ ಮ್ಯಾಪ್ ನೋಡ್ಕೊಂಡು ಹೋಗುವಂಥದ್ದಿಲ್ಲ ಇಲ್ಲಿ. 2ನೇ ಭಾಗ, ಕಟ್ಟುನಿಟ್ಟಾದ ಕರ್ತವ್ಯಗಳು ಮತ್ತು ನಿಗಾ, ಶೂನ್ಯ ಸಹಿಷ್ಣುತೆಯ ಪರಿಸರ. ಜವಾಬ್ದಾರಿಗಳ ಜೊತೆಗೇನೆ ಈ ಪೈಲಟ್ಗಳ ಮೇಲೆ ಎಂತಹ ಕಟ್ಟುನಿಟ್ಟಿನ ನಿಯಮಗಳಿರ್ತವಂತ ನಾವೀಗ ನೋಡೋಣ. ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಸ್ಪ್ಯಾಡ್ ಅಥವಾ SPAD ಬಗ್ಗೆ. ಅಂದ್ರೆ ಸಿಗ್ನಲ್ ಪಾಸ್ಟ್ ಎಟ್ ಡೇಂಜರ್ ಅಂತ. ಒಬ್ಬ ಪೈಲಟ್ ಸ್ವಲ್ಪ ಯಾಮಾರಿದ್ರು ಅಥವಾ ತಪ್ಪು ಲೆಕ್ಕಾಚಾರದಿಂದಲೋ ಒಂದು ಕೆಂಪು ಸಿಗ್ನಲ್ ಅನ್ನ ಕ್ರಾಸ್ ಮಾಡಿಬಿಟ್ರೆ ಮುಗಿತು. ಇದಕ್ಕೆ ಅತ್ಯಂತ ಕಠೋರವಾದ ಶಿಕ್ಷೆ ಇದೆ. ಈ ಝೀರೋ ಟಾಲರೆನ್ಸ್ ಅಥವಾ ಶೂನ್ಯ ಸಹಿಷ್ಣುತೆ ನೀತಿ ಇದೆಯಲ್ಲ, ಇದು ಕೆಲಸದ ಒತ್ತಡವನ್ನು ಮತ್ತಷ್ಟು ಮಗದಷ್ಟು ಹೆಚ್ಚಿಸ್ಬಿಡುತ್ತೆ. ಅಷ್ಟೇ ಅಲ್ಲ, ಡ್ಯೂಟಿಗೆ ಹೋಗೋ ಮುನ್ವೇ ಏನೆಲ್ಲ ಮಾಡಬೇಕು ಗೊತ್ತಾ? ಒಂದು ಪಕ್ಕಾ ಡಿಜಿಟಲ್ ಪ್ರೋಟೋಕಾಲ್ ಇದೆ. ಲಾಬಿಯಲ್ಲಿ ರಿಪೋರ್ಟ್ ಮಾಡೋದು, ಸೇಫ್ಟಿ ಸರ್ಕ್ಯುಲರ್ಗಳನ್ನ ಓದಿ ಸೈನ್ ಮಾಡೋದು, ಬ್ರೀತ್ ಅನಲೈಸರ್ ಟೆಸ್ಟ್ ಪಾಸ್ ಮಾಡೋದು, ಜೊತೆಗೆ ಬಯೋಮೆಟ್ರಿಕ್ ಅಟೆಂಡೆನ್ಸ್. ಇವೆಲ್ಲ ಕ್ಲಿಯರ್ ಆದ್ಮೇಲೇನೆ ಅವರ ಇಂಜಿನ್ ಹತ್ತೋಕೆ ಸಾಧ್ಯ. ಈಗೊಂದು ದೊಡ್ಡ ವಿಪರ್ಯಾಸ ನೋಡಿ. ಪೈಲಟ್ಗಳು ಪ್ರತಿ ಕ್ಷಣವೂ 100% ಅಲರ್ಟ್ ಆಗಿರಬೇಕು ಅನ್ನೋದು ನಿರೀಕ್ಷೆ. ಆದರೆ ಕ್ಯಾಬಿನ್ ಒಳಗಿನ ರಿಯಾಲಿಟಿ ಹೇಗಿರುತ್ತೆ? ಕೂರಲು ಸರಿಯಾದ ಆಸನಗಳಿರಲ್ಲ, ಯಂತ್ರಗಳ ಕಿವಿಗಡಿಸುವ ಶಬ್ದ, ವಿಪರೀತ ಸೆಕೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ದಿನನಿತ್ಯದ ನೈಸರ್ಗಿಕ ಕರೆಗಳಿಗೆ, ಅಂದ್ರೆ ಬಾತ್ರೂಮ್ಗೆ ಹೋಗಲು ಕೂಡ ಸರಿಯಾದ ವ್ಯವಸ್ಥೆ ಇರಲ್ಲ. ಇಂಥ ಪರಿಸ್ಥಿತಿ ಮನುಷ್ಯರನ್ನ ಎಷ್ಟು ಹೈರಾಣಾಗಿಸುತ್ತೆ ಅಲ್ವಾ? 3ನೇ ಭಾಗ, ತೀವ್ರವಾದ ಮಾನಸಿಕ ಒತ್ತಡ. ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಈ ಕಠಿಣ ವಾತಾವರಣ ಮನುಷ್ಯನ ಮನಸ್ಸಿನ ಮೇಲೆ ಎಂತಹ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈಗ ವಿಶ್ಲೇಷಿಸೋಣ. ನಿರಂತರ ಜಾಗರೂಕತೆಯಿಂದ ಉಂಟಾಗುವ ವಿಪರೀತ ಮಾನಸಿಕ ಆಯಾಸವಿದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. ಸರಿಯಾದ ನಿದ್ದೆ ಇಲ್ಲ, ಹೊತ್ತೊತ್ತಿಗೆ ಊಟ ಇಲ್ಲ, ಇದರ ಜೊತೆಗೆ ಸಾವಿರಾರು ಪ್ರಯಾಣಿಕರ ಪ್ರಾಣದ ಜವಾಬ್ದಾರಿ ತಲೆ ಮೇಲಿರುತ್ತೆ. ಇವೆಲ್ಲವೂ ಸೇರಿ ಪೈಲಟ್ಗಳಲ್ಲಿ ಆತಂಕ, ಡಿಪ್ರೆಷನ್ ಮತ್ತು ತೀವ್ರ ಒತ್ತಡಕ್ಕೆ ಕಾರಣ ಆಗ್ತಿದೆ ಅಂತ ಮೆಡಿಕಲ್ ರಿಪೋರ್ಟ್ಗಳು ಸ್ಪಷ್ಟವಾಗಿ ಹೇಳ್ತವೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕೋಟಾ ವಿಭಾಗದಲ್ಲಿ ನಡೆದ ಒಂದು ಅಧ್ಯಯನದ ಡೇಟಾ ನೋಡೋಣ. ಅಲ್ಲಿನ 53 ಪೈಲಟ್ಗಳ ರಿಪೋರ್ಟ್ ತೆಗೆದುಕೊಂಡ್ರೆ ಆಶ್ಚರ್ಯ ಅಂದ್ರೆ 60%ಕ್ಕೂ ಹೆಚ್ಚು ಜನ ಬರೀ 30 ವರ್ಷದ ಒಳಗಿನ ಯುವಕರು. ಅದರಲ್ಲಿ ಹೆಚ್ಚಿನವರು ಗೂಡ್ಸ್ ರೈಲುಗಳನ್ನು ಓಡಿಸುವವರು. ಅಂದ್ರೆ ನಮ್ಮ ಯುವ ಪೀಳಿಗೆಯೇ ಈ ಅತಿ ಹೆಚ್ಚಿನ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನ ಎದುರಿಸ್ತಿದೆ. 4ನೇ ಭಾಗ, ಮಹಿಳೆಯರ ವಿಶಿಷ್ಟ ಹೋರಾಟಗಳು. ಇದೇ ವ್ಯವಸ್ಥೆಯಲ್ಲಿ ಮಹಿಳಾ ಲೋಕೋ ಪೈಲಟ್ಗಳ ಪರಿಸ್ಥಿತಿಯಂತೂ ಇನ್ನೂ ಸವಾಲಿನಿಂದ ಕೂಡಿದೆ. ನಮ್ಮ ಸಿಸ್ಟಮ್ ಇದಕ್ಕೆ ಎಷ್ಟರ ಮಟ್ಟಿಗೆ ಅನ್ಪ್ರಿಪೇರ್ಡ್ ಆಗಿದೆ ಅಂತ ನೋಡಿ. 1500. ಈ ನಂಬರ್ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಭಾರತದಲ್ಲಿರೋದು ಸರಿಸುಮಾರು 2000 ಮಹಿಳಾ ಲೋಕೋ ಪೈಲಟ್ಗಳು. ಆದರೆ ಅವರಲ್ಲಿ ಬರೋಬ್ಬರಿ 500 ಜನ ನಮಗೆ ಈ ಕೆಲಸದ ಪರಿಸ್ಥಿತಿ ತಡ್ಕೊಳ್ಳೋಕೆ ಆಗ್ತಿಲ್ಲ, ದಯವಿಟ್ಟು ನಮಗೆ ಬೇರೆ ಹುದ್ದೆ ಕೊಡಿ ಅಂತ ಲೆಟರ್ ಬರೆದಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಇದು ವ್ಯವಸ್ಥೆಯಲ್ಲಿನ ನಿಜವಾದ ಬಿಕ್ಕಟ್ಟನ್ನು ತೋರಿಸ್ತಿದೆ.
ಮೀನಾ ಅನ್ನೋ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹೇಳುವ ಈ ಮಾತುಗಳನ್ನ ಕೇಳಿ. ನಾನು ತುಂಬಾ ಕಡಿಮೆ ನೀರು ಕುಡಿತೀನಿ ಮತ್ತು ಗಂಟೆಗಟ್ಟಲೆ ಮೂತ್ರವನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. 12 ಗಂಟೆಗಳ ಕಾಲ ಶೌಚಾಲಯವೇ ಇಲ್ಲದೆ ಕೆಲಸ ಮಾಡಿದ್ರೆ ಏನಾಗುತ್ತೆ? ಅವರಿಗೆ ತೀವ್ರವಾದ ಇನ್ಫೆಕ್ಷನ್ ಮತ್ತು ಕಿಡ್ನಿ ಸಮಸ್ಯೆಗಳು ಶುರುವಾಗಿವೆ. ಇದು ಒಬ್ಬರ ಕಥೆಯಲ್ಲ, ಅಲ್ಲಿ ಕೆಲಸ ಮಾಡ್ತಿರೋ ಅನೇಕರ ರಿಯಲ್ ಲೈಫ್ ಪ್ರಾಬ್ಲಮ್ ಇದು. ಇನ್ನೊಂದು ಪ್ರಾಕ್ಟಿಕಲ್ ಸಮಸ್ಯೆ ಅಂದ್ರೆ ಆ ರೈಲಿನ ಕ್ಯಾಬಿನ್ ಹತ್ತೋಕೆ ಇರೋ ಏಣಿಗಳು. ಅವು ನಮ್ಮ ಭಾರತೀಯ ಮಹಿಳೆಯರ 5 ಅಡಿಯ ಸರಾಸರಿ ಎತ್ತರಕ್ಕೆ ತಕ್ಕಂತೆ ವಿನ್ಯಾಸಗೊಂಡಿಲ್ಲ. ಜೂಹಿ ಅನ್ನೋ ಗುಡ್ಸ್ ಟ್ರೈನ್ ಪೈಲಟ್ ಹೇಳುವಂತೆ ಅವರು ಹತ್ತೋಕೆ ಅಥವಾ ಇಳಿಯೋಕೆ ಕೈಯಿಂದ ಪೂರ್ತಿ ನೇತಾಡಬೇಕಾಗತ್ತೆ. ಇದರಿಂದಾಗಿ ಅವರ ಭುಜದ ಸ್ನಾಯುಗಳಿಗೆ ವಿಪರೀತ ಪೆಟ್ಟಾದ ಘಟನೆಗಳೂ ಇವೆ. ಇನ್ನು ಗರ್ಭಿಣಿ ಮಹಿಳೆಯರ ಕಥೆ ಕೇಳಿದ್ರೆ ನಿಜಕ್ಕೂ ಬೇಸರಾಗುತ್ತೆ. ಅವರಿಗಂತ ಯಾವುದೇ ಹಗುರವಾದ ಡ್ಯೂಟಿ ಕೊಡೋ ಪ್ರಾವಿಷನ್ಸ್ ಇಲ್ಲ. 6ರಿಂದ 11 ಗಂಟೆಗಳ ಕಾಲ ನಿರಂತರ ಕೆಲಸ, ಆ ದೊಡ್ಡ ಇಂಜಿನ್ನಿಂದ ಜಿಗಿಯೋದು, ಹತ್ತೋದು. ಇದರಿಂದಾಗಿ ದುರದೃಷ್ಟವಶಾತ್ ಗರ್ಭಪಾತದಂತಹ ಗಂಭೀರ ಘಟನೆಗಳು ವರದಿಯಾಗಿವೆ. ಬೇರೆ ದಾರಿಯಿಲ್ಲದೆ ಅವರು ಸಂಬಳವಿಲ್ಲದ ರಜೆಗಳ ಮೊರೆ ಹೋಗಬೇಕಾದ ಅನಿವಾರ್ಯತೆ ಇದೆ. ಸಮೀರಾ ಅನ್ನೋ ಪೈಲಟ್ ಕೇಳೋ ಈ ಪ್ರಶ್ನೆ ತುಂಬಾ ವ್ಯಾಲಿಡ್ ಆಗಿದೆ. ರೈಲ್ವೆಗೆ ನಿಜವಾಗ್ಲೂ ಮಹಿಳೆಯರ ಪ್ರಾತಿನಿಧ್ಯ ಬೇಕು ಅನ್ನೋದಾದ್ರೆ ಅವರು ಗರ್ಭಿಣಿಯಾಗಿದ್ದಾಗ ಆಫೀಸ್ ಡ್ಯೂಟಿ ಅಥವಾ ಹಗುರವಾದ ಕೆಲಸ ಕೊಡ್ಬೇಕಿತ್ತಲ್ವಾ ಅಂತಾರೆ ಅವರು. ಆಫೀಸ್ ಕೆಲಸ ಸಿಗದೆ ಅವರು ಕೂಡ ಗರ್ಭಪಾತದ ನೋವನ್ನ ಅನುಭವಿಸಿದ್ದಾರೆ. ಇದೆಲ್ಲದರ ಜೊತೆಗೆ ಸೇಫ್ಟಿ ಪ್ರಾಬ್ಲಮ್ಸ್ ಬೇರೆ. ರಾತ್ರಿ ಹೊತ್ತು ಯಾವುದೋ ನಿರ್ಜನ ಕಾಡಿನ ಮಧ್ಯೆ ಇಂಜಿನ್ ಕೆಟ್ರೆ ಹೊರಗೋಗಿ ರಿಪೇರಿ ಮಾಡಬೇಕು. ಮಧ್ಯರಾತ್ರಿ 2 ಗಂಟೆಯ ಶಿಫ್ಟಿಗೆ ಹೋಗಲು ಸೇಫ್ ಆದ ಟ್ರಾನ್ಸ್ಪೋರ್ಟ್ ಇರಲ್ಲ. ಒಮ್ಮೆ ಯೋಚಿಸಿ, ಇಷ್ಟೆಲ್ಲ ಟೆನ್ಷನ್ ಮಧ್ಯ ಯಾವುದೇ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲದೆ ಮನೆ ಮತ್ತು ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದು ಆ ಮಹಿಳೆಯರಿಗೆ ಎಷ್ಟು ಕಷ್ಟ ಆಗಿರ್ಬೋದಲ್ವಾ? ಕೊನೆಯ ಭಾಗ, ಮಾನವೀಯತೆಯ ಮರುಮೌಲ್ಯಮಾಪನ, ವ್ಯವಸ್ಥೆ ಮತ್ತು ವಾಸ್ತವ. ನಾವೀಗ ಈ ಎಕ್ಸ್ಪ್ಲೇನರ್ನ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಇದೆಲ್ಲವನ್ನೂ ನೋಡಿದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನು? ಟೆಕ್ನಾಲಜಿ ಏನೇ ಇರ್ಬೋದು, ನಿಗಾವಹಿಸುವ ವ್ಯವಸ್ಥೆಗಳು ಎಷ್ಟೇ ಅತ್ಯಾಧುನಿಕವಾಗಿರ್ಬೋದು, ಆದರೆ ಈ ಕಠಿಣವಾದ ಯಾಂತ್ರಿಕ ಚೌಕಟ್ಟಿನಲ್ಲಿ ಅದನ್ನ ಓಡಿಸುವ ಮನುಷ್ಯರ ಮೂಲಭೂತ ನೈರ್ಮಲ್ಯ ಮತ್ತು ಸುರಕ್ಷತೆಯನ್ನೇ ಮರೆತಂತಿದೆ. ಇದಕ್ಕಾಗಿ ಆ ಚಾಲಕರು ತೆರುತ್ತಿರುವ ಬೆಲೆ ನಿಜಕ್ಕೂ ತುಂಬಾ ದೊಡ್ಡದು. ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ ಇದೆ. ಈ ಆಧುನಿಕ ಸಾರಿಗೆ ವ್ಯವಸ್ಥೆ ತನ್ನನ್ನೇ ನಂಬಿಕೊಂಡು ಹಗಲಿರುಳು ಕೆಲಸ ಮಾಡುವ ಆ ಮಾನವ ಚಾಲಕರಿಗೆ ಎಷ್ಟು ಬೆಲೆ ಕೊಡ್ತಿದೆ? ಲಕ್ಷಾಂತರ ಜನರನ್ನ ಸೇಫಾಗಿ ಮನೆಗೆ ಸೇರಿಸುವ ಈ ಜನರ ಕಷ್ಟಗಳಿಗೆ ಪರಿಹಾರ ಸಿಗೋದು ಯಾವಾಗ? ಸ್ವಲ್ಪ ಯೋಚಿಸಿ. ಈ ಒಂದು ಮಾಹಿತಿ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಇಂತಹದೇ ಇನ್ನಷ್ಟು ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ. ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.